ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೆಲ್ಲ ನನ್ನ ಕ್ಲೈಂಟ್ಸ್ನ ಟ್ರಾನ್ಸ್ಫಾರ್ಮೇಷನ್ ಫೋಟೋಸ್. ಯಾಕೆ ಫೇಸ್ ತೋರಿಸ್ತಾಯಿಲ್ಲ ಅಂತ ಕೇಳಬೇಡಿ. ಯಾಕೆಂದರೆ ಕ್ಲೈಂಟ್ಸ್ ಬಿಫೋರ್ ಫೋಟೋ ಶೇರ್ ಮಾಡೋದಕ್ಕೂ ಫಸ್ಟೇ ಹೇಳಿಬಿಡ್ತಾರೆ, ನನ್ನ ಫೇಸ್ನ ಎಲ್ಲೂ ರಿವೀಲ್ ಮಾಡಬೇಡಿ ಅಂತ. ಹಾಗಾಗಿ ನಾನು ಯಾರ ಫೇಸ್ನೂ ರಿವೀಲ್ ಮಾಡಿಲ್ಲ. ಪರವಾಗಿಲ್ಲ, ಫೇಸ್ ರಿವೀಲ್ ಮಾಡಿ ಅಂದವ್ರನ್ನ ರಿವೀಲ್ ಮಾಡ್ತೀನಿ. ನಾನು ಫೋಟೋಸ್ ನೋಡಬೇಕಾದ್ರೆ ಇದೆಲ್ಲ ಫೋಟೋಸ್ ನೋಡ್ತಾ ಇದ್ದೆ, ಇಷ್ಟೊಂದೆಲ್ಲ ಕ್ಲೈಂಟ್ಸ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆಯಾ, ಅದು ನನ್ನಿಂದ ಜಸ್ಟ್ 2 ಮಂತ್ಸಿಗೆ ಈ ಥರ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಿದೆಯಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವ್ರು ಯಾವುದೇ ಥರ ಪ್ರಾಡಕ್ಟ್ಸ್ ತೊಗೊಂಡಿಲ್ಲ, ಅಥವಾ ಊಟ ತಿಂಡಿ ಬಿಟ್ಟಿಲ್ಲ, ಇಲ್ಲ ನನ್ನ ಕೈಲಿ ಡಯಟ್ ಮಾಡೋಕ್ಕಾಗಲ್ಲ ಅಂತ ಯಾರೂ ಹಿಂದೆ ಸರಿದಿಲ್ಲ. ಎಲ್ಲರೂ ಆರಾಮಾಗಿ ಮನೆ ಊಟದಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಈವನ್ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು, ಇಂಚಸ್ ಲಾಸ್ ಚೆನ್ನಾಗಾಗಿದೆ. ಈವನ್ ನಂಬರ್ಸ್ ಅಷ್ಟೇ, ತುಂಬ ಚೆನ್ನಾಗಿ ನಂಬರ್ಸ್ ಕೂಡ ಲಾಸ್ ಆಗಿದೆ ಇವ್ರದ್ದೆಲ್ಲರ್ದು. ಇವ್ರದ್ದೆಲ್ಲ ಫೋಟೋಸ್ ನೋಡಬೇಕಾದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಇದೇ ಥರ ಒಂದಿನ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೆ. ಆ ಟ್ರಾನ್ಸ್ಫಾರ್ಮೇಷನ್ನ ನೋಡಿ ಇವರೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗೋದಕ್ಕೆ ಬಂದಿದ್ದು. ಏನಂತಂದರೆ, ಟ್ರಾನ್ಸ್ಫಾರ್ಮೇಷನ್ ಅನ್ನೋದಕ್ಕಿಂತ ಹೆಲ್ತಿ ಲೈಫ್ ಲೀಡ್ ಮಾಡ್ತೀವಿ ಅನ್ನೋದೇ ತುಂಬ ಮುಖ್ಯವಾದ ಇಲ್ಲಿ. ಇವತ್ತಿಗೂ ಡಯಟ್ ಅಂತಂದರೆ ಅರ್ಧಕ್ಕರ್ಧ ಜನಕ್ಕೆ ಭಯ ಆಗುತ್ತೆ, ಪ್ಲಸ್ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ, ಇನ್ನು ಯಾರೇ ಡಯಟ್ ಅಂತ ಹೇಳಿ ಮಾಡಿಸಿರ್ತಾರೆ, ಊಟ ತಿಂಡಿ ಬಿಡಿಸೋದು, ಬರೀ ಲಿಕ್ವಿಡ್ ಐಟಮ್ ಕೊಡಿಸೋದು ಆ್ಯಂಡ್ ಸಪ್ರೇಟ್ ಕುಕ್ಕಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ಹೇಳ್ಬಿಡ್ತಾರೆ, ಇಲ್ಲ ನೀವು ಇದೇ ತರಕಾರಿ ತಿನ್ನಬೇಕು, ಇದೇ ತಿನ್ನಬೇಕು ಅಂತ ಹೇಳಿ ಡಯಟ್ ಅನ್ನೋದನ್ನ ತುಂಬ ರಾಂಗ್ ವೇಲಿ ಕಡಿಮೆ ಮಾಡಿಬಿಟ್ಟಿರ್ತಾರೆ. ನಮಗೆ ಡಯಟ್ ಅಂತಂದರೆ ಮನೇಲಿ ಸಿಗುವಂಥ ಧಾನ್ಯಗಳು, ಸಿರಿಧಾನ್ಯ, ರೈಸು, ಇದರಲ್ಲಿ ಮಾತ್ರನೇ ನಾವು ಡಯಟ್ ಮಾಡಿಸೋದು. ಇನ್ನು ಹಣ್ಣು ತರಕಾರಿ ನಾರ್ಮಲಾಗಿ ಎಲ್ಲರ ಮನೇಲೂ ತರಕಾರಿ ಸಾಂಬಾರು ಮಾಡ್ತಾರೆ, ಕಾಳಿನ ಸಾಂಬಾರು, ಇದೆಲ್ಲ ಮಾಮೂಲಿ. ಇದೇ ಆಗಿರುತ್ತೆ ಹೊರತು ಬೇರೆ ಯಾವುದೇ ಥರದ ಪ್ರಾಡಕ್ಟ್ಸ್ ಆಗಲಿ, ಇಲ್ಲ ನೀವೇ ಸಪ್ರೇಟಾಗಿ ತಿನ್ಕೊಬೇಕು, ಇಲ್ಲ ನೀವು ಬ್ರೊಕೊಲಿನೇ ತೊಗೊಬೇಕು, ಇಲ್ಲ ನೀವು ಸ್ಪಿನಚ್ಚೇ ತೊಗೊಬೇಕು, ಡೈಲಿ ಇದೇ ತೊಗೊಬೇಕು, ಆ ಥರ ಎಲ್ಲ ಇಲ್ಲ. ಈ ಏನು ಫೋಟೋಸ್ ನೋಡ್ತಾ ಇದ್ದೀರ, ಇದರಲ್ಲಿ ಫೀಡಿಂಗ್ ಮದರ್ಸ್ ಇದ್ದಾರೆ, ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ಏಜ್ ಆದವರು ಇದ್ದಾರೆ, ಆ್ಯಂಡ್ ಕಾಲು ಕೈ ನೋವು ಅಂತ ಜಾಯ್ನ್ ಆಗಿ ಆ ಪೇಯ್ನ್ ಇಲ್ಲದೆ ಇರೋರು ಇದ್ದಾರೆ. ಇವಾಗ ಎಲ್ಲರಿಗೂ ಒಂದೇ ಮಾತು ಅನ್ನೋದು, ವೆಯ್ಟ್ ಲಾಸ್ ಅನ್ನೋದು ಯಾರಿಗೂ ಕಷ್ಟ ಅಲ್ಲ. ನಾವು ಇಷ್ಟಪಟ್ಟು ಮಾಡ್ತು ಅಂದರೆ ತುಂಬ ಈಸಿಯಾದ ವೇ. ಮನೆ ಊಟ ಮಾಡಿಕೊಂಡು 3 ಹೊತ್ತು ಮನೆ ಊಟ ನಾವು ನಾರ್ಮಲಾಗಿ ಮಾಡ್ತೀವಿ, ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಂತು ಅಂದರೆ ಖಂಡಿತ ವೆಯ್ಟ್ ಲಾಸ್ ಆಗಬಹುದು. ಇನ್ನು ನ್ಯೂ ಇಯರ್ ಬರ್ತಾ ಇದೆ, ಇನ್ನು ಜಸ್ಟ್ 3 ಮಂತ್ಸ್ ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಇವತ್ತು ಅಕ್ಟೋಬರ್ 1 ಆಗಿದೆ. ಸೊ ಯೋಚನೆ ಮಾಡಿ, ನಮ್ಮ ಆರೋಗ್ಯ ನಮ್ಮ ಕೈಲಿತ್ತು ಅಂದರೆ ಹೊಸ ವರ್ಷದಿಂದ ಹೊಸ್ದಾಗಿ ನಮ್ಮ ಜೀವನ ಶುರು ಮಾಡ್ಬೋದು, ಹೆಲ್ತಿ ಆ್ಯಂಡ್ ಫಿಟ್ಟಾಗಿ. ಸೊ ಯಾರೇ ಆದ್ರೂ ಡಯಟ್ ಅಂತಂದರೆ ದಯವಿಟ್ಟು ಭಯ ಪಡಬೇಡಿ. ಕಂಪ್ಲೀಟ್ ಮನೆ ಊಟದಿಂದ ಟ್ರಾನ್ಸ್ಫಾರ್ಮೇಷನ್ ಆಗಿ ಅಂತಲೇ ಹೇಳ್ತೀನಿ. ಇನ್ನೂ ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ಕ್ಲೈಂಟ್ಸ್ದು, ಬಟ್ ಕೆಲವರು ಫೋಟೋ ಶೇರ್ ಮಾಡೋದಕ್ಕೆ ಇಷ್ಟಪಟ್ಟಿರಲ್ಲ. ಇವನ್ ನನಗೇ ಶೇರ್ ಮಾಡಿರಲ್ಲ, ಜಸ್ಟ್ ವೆಯ್ಟ್ ಫೋಟೋಸ್ ಅಷ್ಟೇ ಶೇರ್ ಮಾಡಿರ್ತಾರೆ. ನಾವು ಕ್ಲೈಂಟ್ಸ್ ಹೇಗೆ ಹೇಳ್ತಾರೆ ಕೇಳಬೇಕಾಗತ್ತೆ. ಇಲ್ಲ ನಾವು ಶೇರ್ ಮಾಡ್ತೀವಿ ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ. ಇಲ್ಲ ನೀವು ಶೇರ್ ಮಾಡಿದ್ರಿ ಲೈಕ್ ಈ ಥರ ಎಲ್ಲ ಅವ್ರಿಗೂ ಬೇಜಾರಾಗೋದು ಬೇಡ ಅಂತ ನಾನು ಫೇಸಿಗೆ ಎಮೋಜಿಸ್ ಹಾಕಿದ್ದೀನಿ ಅಷ್ಟೇ. ಬೇರೆಯವ್ರ ಫೋಟೋ ಅಂತೂ ಹಾಕಿಲ್ಲ, ಯಾಕೆ ಅಂತಂದರೆ 1, 2 ಕದ್ದು ಹಾಕೊಬೋದು, ಬಟ್ ಇಷ್ಟೆಲ್ಲ ಫೋಟೋಸು ಯಾರ್ದೋ ಕ್ಲೈಂಟ್ದು ಕದ್ಕೊಂಡು ಹಾಕೊಳ್ಳೋಷ್ಟು ಇಲ್ಲ. ಯಾಕಂದರೆ ತುಂಬ ಜನ ಹೇಳ್ತಾರೆ, ನೀವ್ಯಾಕೆ ಕ್ಲೈಂಟ್ಸ್ದು ಫೇಸ್ ರಿವೀಲ್ ಮಾಡಲ್ಲ ಅಂತ. ಹಾಗಾಗಿ ಇಷ್ಟ ಆಗಿತ್ತು ನನ್ನ ಕ್ಲೈಂಟ್ಸ್ನ ಟ್ರಾನ್ಸ್ಫಾರ್ಮೇಷನ್ ಫೋಟೋಸ್. ಇನ್ನೂ ಇದೆ, ಇನ್ನು ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಥ್ಯಾಂಕ್ ಯು.